ಪ್ರಜ್ವಲ್ ರೇವಣ್ಣ ಆಯಿತು, ಇದೀಗ ಸೂರಜ್ ರೇವಣ್ಣ ಸರದಿ. ಪ್ರಜ್ವಲ್ ರೇವಣ್ಣ ಕೇಸ್ನಿಂದ ಈಗಷ್ಟೇ ಸುಧಾರಿಸಿಕೊಳ್ತಾ ಇದ್ದ ಗೌಡ್ರ ಕುಟುಂಬಕ್ಕೆ ಮತ್ತೊಂದು ಬರೆ ಬಿದ್ದಿದೆ. ಸೂರಜ್ ರೇವಣ್ಣ ಹಣೆಗೆ ಮೆತ್ತಿಕೊಂಡಿರುವ ಅಸಹಜ ಕಂಟಕ ಜೆಡಿಎಸ್ ಜೊತೆ ಜಂಟಿಯಾಗಿದ್ದ ಬಿಜೆಪಿಯನ್ನ ಮತ್ತಷ್ಟು ಮುಜುಗರಕ್ಕೆ ತಳ್ಳಿದೆ. ಇವತ್ತು ಇದೇ ವಿಚಾರವಾಗಿ ಕಮಲ ಕೈ ನಡುವೆ ಕೆಸರೆರಚಾಟ ನಡೆದಿದೆ. ಹಾಸನ ಪೆಂಡ್ರೈವ್ ಪುರಾಣದ ಕತೆ ಕ್ಲೈಮ್ಯಾಕ್ಸ್ ಹಂತ ತಲುಪ್ತಾ ಇದ್ದ ಹಾಗೆ ಇದೀಗ ಸೂರಜ್ ರೇವಣ್ಣನ ಕಾದಂಬರಿ ಶುರುವಾಗಿದೆ. ಈಗಷ್ಟೇ ಪ್ರಜ್ವಲ್ ಕೇಸ್ನಿಂದ ಸುಧಾರಿಸಿಕೊಂಡಿದ್ದ ಬಿಜೆಪಿ ಮತ್ತೊಮ್ಮೆ ಮುಜುಗರವನ್ನ ಅನುಭವಿಸುವಂತಾಗಿದೆ. ಸೂರಜ್ನ ಗನಂದಾರಿ ಕೆಲಸವನ್ನ ಸಮರ್ಥನೆ ಮಾಡಿಕೊಳ್ಳಲು ಆಗದೆ ಬಿಜೆಪಿ ನಾಯಕರು ಸರ್ಕಸ್ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಸೂರಜ್ ಕೇಸ್ನಲ್ಲಿ ಶುರುವಾಯಿತು ರಾಜಕೀಯ ಕೆಸರೆರಚಾಟ. ಪ್ರಕರಣವನ್ನ ಸಮರ್ಥನೆ ಮಾಡಿಕೊಳ್ಳಲು ಬಿಜೆಪಿ ಹಿಂದೇಟು. ರೇವಣ್ಣ ಕುಟುಂಬದಿಂದ ಬಿಜೆಪಿ ಪದೇ ಪದೇ ಮುಖಭಂಗವನ್ನ ಅನುಭವಿಸುತ್ತಿದೆ. ಇದೀಗ ಸೂರಜ್ ರೇವಣ್ಣ ಕೇಸ್ ಕೂಡ ಬಿಜೆಪಿಯನ್ನ ಭಾರೀ ಮುಜುಗರಕ್ಕೆ ತಳ್ಳಿದೆ. ಇತ್ತ ಮೌನವಾಗಿರಲಾರದೆ ಅತ್ತ ಸಮರ್ಥನೆ ಮಾಡಿಕೊಳ್ಳಲಾಗದೆ ಬಿಜೆಪಿ ನಾಯಕರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಸೂರಜ್ ಕೇಸ್ ಪಾಪ ಪುಣ್ಯದ ಕತೆ ಹೇಳಿದ ಸಿಟಿ ರವಿ. ಸೂರಜ್ ರೇವಣ್ಣ ವಿಚಾರವಾಗಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ಪಾಪ ಪುಣ್ಯ ನಮಗ್ ಗೊತ್ತಿಲ್ಲ, ಅದು ಅಂತರಾತ್ಮ ಹಾಗೂ ಪರಮಾತ್ಮನಿಗೆ ಮಾತ್ರವೇ ಗೊತ್ತಿರುತ್ತೆ. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳಿದ್ರು. ಪಾಪ ಪುಣ್ಯ ನಮಗೆ ಗೊತ್ತಿಲ್ಲ, ಅದು ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಮಾತ್ರ ಗೊತ್ತಿರುತ್ತೆ ಯಾರೇನ್ ಮಾಡಿದ್ದಾರೆ ಅಂತ. ಅದಕ್ಕೆ ನಾವು ಏನು ಹೇಳಕ್ ಬರಲ್ಲ. ಈ ನೆಲದ ಕಾನೂನು ಎಲ್ರಿಗೂ ಒಂದೇನೆ. ಆದ್ರೆ ಪಾಪ ಪುಣ್ಯದ ಪ್ರಶ್ನೆ ಬಂದ್ರೆ ಅದು ನಮಗೆ ಸಂಬಂಧಪಡಲ್ಲ. ಅವರ ಅಂತರಾತ್ಮಕ್ಕೆ ಗೊತ್ತು, ಪರಮಾತ್ಮನಿಗೆ ಗೊತ್ತು. ಇನ್ನ ಸೂರಜ್ ರೇವಣ್ಣ ಬಗ್ಗೆ ಕೇಳಿದ್ದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತ್ರ ನೋ ರಿಪ್ಲೈ. ಸರ್, ಅಲ್ಲ ಸೂರಜ್ ರೇವಣ್ಣನ ಸಣ್ಣ ಸರ್, ಈಗ ಸರ್ ಕಾನೂನು ಈಗ ಅಸಹಜ ಈಗ ಸರ್ ಎಂಟರ ಕುಟುಂಬದ ವಿರುದ್ಧ ಏನೋ ಷಡ್ಯಂತ್ರ ಆಧಾರದ ಏನಾದ್ರು ನಡೀತಿದೆಯಾ? ಇದೆಲ್ಲ ವಿಚಿತ್ರ, ವಿಕೃತ, ಅಸಹ್ಯ ಎಂದ ಸಚಿವ ಪ್ರಿಯಾಂಕ್. ಸೂರಜ್ ರೇವಣ್ಣ ಬಂಧನ ವಿಚಾರವಾಗಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಇವೆಲ್ಲ ವಿಚಿತ್ರ, ವಿಕೃತ, ಅಸಹ್ಯ ಪಡುವ ಪ್ರಕರಣಗಳು ಅಂದ್ಬಿಟ್ರು. ಅದಲ್ಲದೆ ಈಗ್ಯಾಕ್ ಬಿಜೆಪಿಯವರು ಸೈಲೆಂಟ್ ಆಗಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು. ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಇವೆಲ್ಲ ಒಂದು ವಿಚಿತ್ರವಾದಂಥ ಪ್ರಕರಣಗಳು, ವಿಚಿತ್ರ, ವಿಕೃತ ಮತ್ತು ಅಸಹ್ಯ ಪಡುವಂಥ ಪ್ರಕರಣಗಳು. ಅವು ಯಾರು ಮಾಡಿದ್ದಾರೆ ಅವರಿಗೂ ಕೂಡ ಏನು ಅನಿಸ್ತಾ ಇಲ್ಲ. ಎಲ್ಲರೂ ಬೇರೆ ರಾಜೀನಾಮೆನೇ ಕೇಳ್ತಾ ಇದ್ದಾರೆ, ಅವರು ಆತ್ಮಾವಲೋಕನ ಮಾಡ್ಕೊತಾ ಇಲ್ಲ. ನೀವು ನಮಗೆ ಕೇಳ್ತಾ ಇದ್ದೀರ, ಅವ್ರಿಗೆ ಕೇಳಬೇಕು. ದೊಡ್ಡ ಮನೆತನ, ಎಲ್ಲರೂ ಅಧಿಕಾರದಲ್ಲಿದ್ದಾರೆ. ಇದು ಬಹಿರಂಗವಾಗಿ ಚರ್ಚಿಸೋ ವಿಚಾರವಲ್ಲ, ಮುಜುಗರ ಇದೆ. ಟೀಕೆ ಟಿಪ್ಪಣಿ ಬಿಟ್ಟು ಅಭಿವೃದ್ಧಿ ಮಾಡಲಿ ಎಂದ ಸಚಿವ ಚೆಲುವ. ಕಾನೂನು ಇದೆ, ಕೋರ್ಟ್ ಇದೆ, ಇದು ಬಹಿರಂಗವಾಗಿ ಚರ್ಚೆ ಮಾಡುವ ವಿಚಾರವಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ರು. ಜೊತೆಗೆ ಯಾವುದೇ ಪಕ್ಷದಲ್ಲಿದ್ರೂ ವೈಯಕ್ತಿಕ ಟೀಕೆ ಟಿಪ್ಪಣಿಯನ್ನ ಕಡಿಮೆ ಮಾಡಿ ಅಭಿವೃದ್ಧಿ ಕಡೆಗೆ ಗಮನ ಹರಿಸಲಿ ಅಂತ ವಿಪಕ್ಷಗಳಿಗೆ ಟಾಂಗ್ ಕೊಟ್ರು. ನಮಗೂ ಅದರ ಬಗ್ಗೆ ಒಂದು ರೀತಿ ಮುಜುಗರ ಇದೆ. ಏನು ಮಾಡೋದು, ನಮ್ಮ ಕೈಲಿದೆಯಾ? ನಾವೇನಾದ್ರು ಅದನ್ನು ಸರಿಪಡಿಸೋದಕ್ಕೆ ಅಥವಾ ನಾವು ಅದನ್ನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋವಂಥ ಪರಿಸ್ಥಿತಿಲಿದ್ದೀವ? ಯಾರೇನು ಮಾಡ್ತಾರೋ ಗೊತ್ತಿಲ್ಲ. ಇದಕ್ಕೆ ರಾಜಕಾರಣ ಬೆರೆಸೋದು ಇಬ್ಬರದು ಕಂಪ್ಲೇಂಟ್ ಇದೆ. ಇವ್ರು ಅವ್ರ ಮೇಲೆ ಫಸ್ಟ್ ಕೊಟ್ಟವ್ರೆ, ಅವ್ರು ಇವ್ರ ಮೇಲೆ ಕೊಟ್ಟವ್ರೆ. ಇದು ರಾಜಕೀಯದಲ್ಲಿ ಏನು ಪರಿಸ್ಥಿತಿ?
ಒಟ್ಟಾರೆ ಸೂರಜ್ ಕೇಸ್ ಲೋಕಸಭಾ ಚುನಾವಣೆಯಲ್ಲಿ ಡ್ಯಾಮೇಜ್ ಆಗದಿದ್ರೂ ಲೋಕಲ್ ಎಲೆಕ್ಷನ್ಗೆ ಹಿನ್ನಡೆಯಾಗುವ ಆತಂಕ ಎದುರಾಗಿದೆ. ಪ್ರಜ್ವಲ್ ಮುಜುಗರದಿಂದ ಸುಧಾರಿಸಿಕೊಳ್ತಿದ್ದ ವೇಳೆ ಸೂರಜ್ ಕೇಸ್ ಮುನ್ನೆಲೆಗೆ ಬಂದಿರೋದು ಗೌಡ್ರ ಕುಟುಂಬಕ್ಕೆ ಮತ್ತೊಮ್ಮೆ ತಲೆತಗ್ಗಿಸುವಂತೆ ಮಾಡಿದೆ. ಅತ್ತ ಜೆಡಿಎಸ್ ಜೊತೆ ಜಂಟಿ ಮಾಡಿಕೊಂಡಿದ್ದ ಬಿಜೆಪಿಗೂ ಈ ಪ್ರಕರಣ ಶಾಕ್ ತಂದಿಟ್ಟಿರೋದಂತೂ ಸುಳ್ಳಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.